ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರ, ಮೊದಲಿಗೆ ಈ ವಿಡಿಯೋವನ್ನ ನಾನು ನಮ್ಮ ಐಟಿ ಸಚಿವರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಡಿಕೇಟ್ ಮಾಡೋದಕ್ಕೆ ಬಯಸ್ತೀನಿ. ಪಾಪ ಓದಿದ್ದು ಕಡಿಮೆ ಅಂತ ಅನ್ಕೊಳ್ತೀನಿ. ಅಟ್ಲೀಸ್ಟ್ ದೇಶದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ತಲೆಯಲ್ಲಿ ಬುದ್ಧಿಯನ್ನ ಬೆಳೆಸ್ಕೊಂಡು ಇನ್ನು ಮುಂದೆ ಮಾತಾಡ್ಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಯಾವಾಗ್ಲೂ RSS ವಿರುದ್ಧ ಮಾತಾಡ್ತಾ ದೇಶದ್ರೋಹಿಗಳು RSS ಅಂತ ಹೇಳ್ತಾ ಇರ್ತಾರಲ್ವಾ, ಇವತ್ತು ಅವರಿಗೆ ಸಾಕ್ಷಿ ಸಮೇತ ಯಾರು ದೇಶದ್ರೋಹಿಗಳು, ಯಾರು ಸಂವಿಧಾನ ವಿರೋಧಿಗಳು, ಇದನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೀನಿ. ದೇವರಾಣೆ ಅರ್ಥ ಆಗಲ್ಲ, ಪ್ರಯತ್ನ ಆದ್ರೂ ಮಾಡ್ತೀನಿ. ನಿಜವಾಗ್ಲೂ ಅವರಿಗೆ ಅಂಬೇಡ್ಕರ್ ಜಿ ಅವರ ಮೇಲೆ ಗೌರವ ಇದ್ರೆ, ಅವರನ್ನ ಫಾಲೋ ಮಾಡ್ತಾರೆ ಅಂತ ಆದ್ರೆ, ಈ ಗಡ್ಡಧಾರಿ ಮುಸಲ್ಮಾನನ ಬಗ್ಗೆ ನಾಳೆ ಒಂದು ಟ್ವೀಟ್ ಅನ್ನ ಮಾಡ್ಲಿ. ಇದು ನನ್ನ ಓಪನ್ ಚಾಲೆಂಜ್. ವೀಕ್ಷಕರೇ, ನಾವಂತೂ ಸಂಸತ್ತನ್ನ ದೇಗುಲ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅದು ದೇಗುಲಾನೇ. ಸಂವಿಧಾನವನ್ನ ದೇಶದ ಪವಿತ್ರ ಗ್ರಂಥ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಅದೇ ಸಂಸತ್ ದೇಗುಲದಲ್ಲಿ ನಿಂತ್ಕೊಂಡು ಒಬ್ಬ ಜಿಹಾದಿ ಧೈರ್ಯವಾಗಿ ಹೇಳ್ತಾನೆ, ನಾವು ಜಿಹಾದ್ ಮಾಡ್ತೀವಿ ಅಂತ. वक्फ अमेंडमेंट बिल जेपीसी कमेटी बनाई थी, जिसमें हमारी पार्टी ने पहले ही कहा था कि सरकार की नीयत और नीति दोनों ही सही नहीं है। 6 महीने का टाइम मिला। उम्मीद पोर्टल पे 30% ओनली वक्फ जायदादों का, मदरसों का, मस्जिदों, कब्रिस्तानों का रजिस्ट्रेशन हुआ है। उस पर भी सर्वर डाउन चल रहा है और वो डेट खत्म हो गई है। 70% वक्फ जायदादों का रजिस्ट्रेशन नहीं हुआ है। ऐसा लगता है कि आर्टिकल 25 और 26 को खत्म कर दिया गया है और मुसलमानों की जिंदगी हमारे प्यारे वतन में ही तंग कर दी गई है, जिसकी वजह से माननीय स्पीकर साहिबा, वो लोग जिनके पुरखों ने आजादी की लड़ाई लड़ी थी, मौलाना अरशद मदनी, वो कह रहे हैं कि जुल्म और नाइंसाफी के खिलाफ लड़ना, शायद हमें दोबारा लड़ना पड़ेगा और जिहाद करना पड़ेगा। आखिर कब तक मुसलमानों को इस तरह से दबाया जाता रहेगा मुल्क में? मैडम, एक जुल्म की एक बर्दाश्त होती है और जब बर्दाश्त खत्म हो जाती है, जिहाद करना पड़ेगा और जिहाद करना पड़ेगा। स्पीकर साहिबा, वो लोग जिनके पुरखों ने आजादी की लड़ाई लड़ी थी, मौलाना अरशद मदनी, वो कह रहे हैं कि जुल्म और नाइंसाफी के खिलाफ लड़ना, शायद हमें दोबारा लड़ना पड़ेगा और जिहाद करना पड़ेगा और जिहाद करना पड़ेगा और जिहाद करना पड़ेगा। स्पीकर साहिबा, वो लोग जिनके पुरखों ने आजादी की लड़ाई लड़ी थी, मौलाना अरशद मदनी, वो कह रहे हैं कि जुल्म और नाइंसाफी के खिलाफ लड़ना, शायद हमें दोबारा लड़ना पड़ेगा और जिहाद करना पड़ेगा और जिहाद करना पड़ेगा और जिहाद करना पड़ेगा। ಸಮಾಜವಾದಿ ಪಕ್ಷದ ಹಿರಿಯ ನಾಯಕ, ರಾಂಪುರ ಕ್ಷೇತ್ರದ ಸಂಸದ ಮೊಹಿಬುಲ್ಲಾ ನದ್ವಿ ಗಡ್ಡವನ್ನ ಬಿಡ್ಕೊಂಡು ಏನ್ ಹೇಳ್ತಾ ಇದ್ದಾನೆ ನೋಡಿ. ಈತ ಹೇಳ್ತಾ ಇರುವಂತದನ್ನ ಕೇಳಿದ್ರೆ ನನಗೆ ಮೈಯುರಿಯುತ್ತೆ. ನಮ್ಮ ದೇಶದ ಬಹುಸಂಖ್ಯಾತರ ಪರಿಸ್ಥಿತಿ ನೋಡಿ. ಇದೇ ಸಂಸತ್ತಲ್ಲಿ ಭಾರತ ಮಾತಾ ಕಿ ಜೈ ಅಂತಂದ್ರೆ ತಪ್ಪಾಗ್ಬಿಡುತ್ತೆ. ಹಿಂದೂಗಳಿಗಾದಂತಹ ನೋವು, ಅನ್ಯಾಯವನ್ನ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಆದ್ರೆ ಅಖಿಲೇಶ್ ಯಾದವ್ನ ಚೇಲ ಓಪನ್ ಆಗಿ ಜಿಹಾದ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ತಪ್ಪಾಗಲ್ಲ. ಸಂಸತ್ತಿನ ಚಳಿಗಾಲದ ಅಧಿವೇಶನ ಡಿಸೆಂಬರ್ 1ಕ್ಕೆ ಆರಂಭ ಆಗುತ್ತೆ. ಹೌದಾ? ಇಲ್ಲಿ ಚರ್ಚೆ ಆಗಿದ್ದಕ್ಕಿಂತ ಇದರಲ್ಲಿ ಗಲಾಟೆ ಮಾಡಿದ್ದೇ ಜಾಸ್ತಿ. ಅದು ಬೇರೆ ವಿಚಾರ ಬಿಡಿ. ಆದ್ರೆ ಇದರ ಮಧ್ಯ ಸಮಾಜವಾದಿ ಪಕ್ಷದ ಸಂಸದರಾದಂತಹ ಮೊಹಿಬುಲ್ಲಾ ನದ್ವಿ ಅವರು ಕಾನೂನು, ಈ ದೇಶದ ಕಾನೂನು, ಅದೇ ರೀತಿ ವಕ್ಫ್ ಕುರಿತು ಮಾತಾಡ್ತಾ ಇರ್ತಾರೆ ಸದನದಲ್ಲಿ ನಿಂತ್ಕೊಂಡು. ಆಗೊಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಕೊಡ್ತಾನೆ ಅಂತಂದ್ರೆ ಸಾಕು ಅನ್ಸತ್ತೆ ಈ ಮುಖಕ್ಕೆ. ದೇಶದಲ್ಲಿ ಮುಸಲ್ಮಾನರ ಮೇಲೆ ನಿರಂತರವಾಗಿ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಈ ದೌರ್ಜನ್ಯದಿಂದ ಮುಸಲ್ಮಾನರು ಬೇಸತ್ತಿದ್ದಾರೆ. ಅವರ ಮೇಲೆ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡಬೇಕು, ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಬೇಕು, ಮತ್ತೊಮ್ಮೆ ಜಿಹಾದ್ ಮಾಡಬೇಕಾಗುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ನನ್ನದೊಂದು ಓಪನ್ ಚಾಲೆಂಜ್, ಒಂದೇ ಒಂದು ಕಡೆ ಈ ದೇಶದಲ್ಲಿ ಮುಸಲ್ಮಾನರು ಅಪಾಯದಲ್ಲಿ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಕೊಡಿ. ಇತ್ತೀಚೆಗೆ ಅಂತಹ ಯಾವ ಘಟನೆ ನಡೆದಿದೆ ಅಂತ ಹೇಳಿ ನೋಡೋಣ. ಅದೇ ಬೇಕಾದ್ರೆ ಮುಸಲ್ಮಾನರಿಂದ ಹಿಂದೂಗಳಿಗಾದಂತಹ ಅನ್ಯಾಯಗಳ ಲಿಸ್ಟೇ ಕೊಡಬಲ್ಲೆ. ಬಾಯಿ ಇದೆ ಅಂತ ಮಾತಾಡುವುದಲ್ಲ, ಜಿಹಾದ್ ಮಾಡ್ತಾರಂತೆ. ಜಿಹಾದು ಈ ದೇಶದಲ್ಲಿ ನಿಮ್ಮ ಹಾಗೆ ಎಷ್ಟೋ ಜನ ಬಂದು ಹೋಗಿದ್ದಾಗಿದೆ. ಜಿಹಾದ್ ಮಾಡಿ ದೇಶವನ್ನ ಇಸ್ಲಾಮೀಕರಣ ಮಾಡೋದಕ್ಕೆ ನೋಡಿದ್ದು ಆಗಿದೆ. ಆದರೆ ಯಾರಿಂದ ಕೂಡ ಸಾಧ್ಯ ಆಗಿಲ್ಲ, ಆಗೋದು ಇಲ್ಲ. ಇನ್ನು ನೀವುಗಳು ಯಾವ ಲೆಕ್ಕ?
ಎಲ್ಲಾ ಜಾತಿ ಎಲ್ಲಾ ಧರ್ಮದವರ ಪ್ರತಿನಿಧಿಯಾಗಿ ಸಂಸದರಾಗಿ ಬರ್ತೀರಾ. ಹೆಸರಿನ ಮುಂದೆ ಮಾನ್ಯ ಸಂಸದರು, ಆನರೇಬಲ್ MP ಅಂತ ಗೌರವ ಬೇರೆ ನಿಮಗೆ. ಆದ್ರೆ ಈ ಮನುಷ್ಯ ಸಂಸತ್ತಲ್ಲೇ ನಿಂತ್ಕೊಂಡು ಪ್ರಚೋದನೆಯನ್ನು ಕೊಡ್ತಾರಲ್ವಾ, ಏನ್ ಹೇಳ್ಬೇಕು? ಇಂಥ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಇದೇ ಫಸ್ಟ್ ಟೈಮ್ ಕೂಡ ಅಲ್ಲ. ಇದಕ್ಕೂ ಮೊದಲು ಭೋಪಾಲಲ್ಲಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದು ನಿಮಗೆ ನೆನಪಿರಬಹುದು ಅಂತ ಅಂದುಕೊಳ್ತೀನಿ. ಭೋಪಾಲ್ನಲ್ಲಿ ಜಮಿಯತ್ ಉಲೇಮಾ ಎ ಹಿಂದ್ನ ಅಧ್ಯಕ್ಷರಾದಂತಹ ಮೆಹಮೂದ್ ಮದನಿ ಅಂತ ಇದ್ದಾರೆ. ಅವರ ಧಾರ್ಮಿಕ ಸಭೆಯನ್ನ ಉದ್ದೇಶಿಸಿ ಮಾತಾಡ್ತಾ ಹೇಳ್ತಾರೆ, ಮುಸಲ್ಮಾನರ ಮೇಲೆ ಯಾವಾಗ ದಬ್ಬಾಳಿಕೆ ನಡೆದ್ರೂ ಕೂಡ ಆಗ ಜಿಹಾದ್ ಆಗುತ್ತೆ. ಅಂದ್ರೆ ಅವರದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನಾವು ಜಿಹಾದ್ ಮಾಡ್ತೀವಿ ಅಂತ. ಇದು ದೇಶದ ಮುಸಲ್ಮಾನರನ್ನ ಪ್ರಚೋದಿಸ್ತಾ ಇರುವಂತ ಹೇಳಿಕೆ ಅಲ್ವಾ? ಅವರಲ್ಲಿ ಹಿಂಸೆಯನ್ನ ಹುಟ್ಟು ಹಾಕುವಂತ ಕೆಲಸ ಅಲ್ವಾ? ಪ್ರಿಯಾಂಕ್ ಖರ್ಗೆ ಅವರೇ, ಅಂಬೇಡ್ಕರ್ ಜಿ ಅವರು ಇದ್ದಿದ್ರೆ ಸಂಸತ್ ದೇಗುಲದಲ್ಲಿ ನಿಂತ್ಕೊಂಡು ಇಂತಹ ಹೇಳಿಕೆಯನ್ನು ಕೊಟ್ಟಿದ್ರೆ ಮೆಚ್ಕೊಳ್ತಾ ಇದ್ರಾ? ಅದು ಇಂತಹ ಹೇಳಿಕೆಯನ್ನು ಕೊಟ್ಟ ಮೇಲೆ ಸಾಧ್ಯ ಇದೆಯಾ? ಬಹುಶಃ ಇಲ್ಲಿವರೆಗೆ ಯಾರು ಕೂಡ ಈ ರೀತಿಯಾದಂತಹ ಹೇಳಿಕೆಯನ್ನ ಸಂಸತ್ ದೇಗುಲದಲ್ಲಿ ನಿಂತ್ಕೊಂಡು ಕೊಟ್ಟಿಲ್ಲ. ಈಗ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಯಾಕೆ ದೇಶದಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿ ಇಲ್ಲ ಅನ್ನುವಂತಹ ಕಸ ಇವರ ತಲೆಯಲ್ಲಿ ತುಂಬಿದೆ. ಆದ್ರೆ ನಿಜವಾದಂತಹ ಪರಿಸ್ಥಿತಿ ಏನು? ಆಗ್ಲೇ ಹೇಳಿದ ಹಾಗೆ ಭಾರತದಲ್ಲಿ ಮುಸಲ್ಮಾನರ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ. ನಿಜವಾಗ್ಲೂ ಇವರು ಹೇಳಿದ ಹಾಗೆ ದೌರ್ಜನ್ಯ ನಡೀತಾ ಇದ್ದಿದ್ರೆ ಮುಸಲ್ಮಾನರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಂಗ ಸ್ವಾಮಿ ಇಷ್ಟು ಜಾಸ್ತಿ ಆಗ್ತಾ ಇತ್ತು? ಅದೇ ಪಾಕಿಸ್ತಾನದಲ್ಲಿ ಹಿಂದೂಗಳ ಸ್ಥಿತಿಯನ್ನು ನೋಡಿ. ಈಗ ಅಲ್ಲಿ ಉಳಿದಿರುವಂತದ್ದು ಕೇವಲ 2% ಮಾತ್ರ ಹಿಂದೂಗಳು. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ, ಪಾಕಿಸ್ತಾನ ಸ್ವತಂತ್ರ ಆದಾಗ ಅಲ್ಲಿ ಹಿಂದೂಗಳ ಸಂಖ್ಯೆ 20% ಇತ್ತು. ಆದ್ರೆ ಈಗ ಯಾಕಿಷ್ಟು ಕಮ್ಮಿ ಆಯಿತು? ಹಿಂದೂಗಳ ಮೇಲಿನ ದೌರ್ಜನ್ಯ, ದಬ್ಬಾಳಿಕೆ. ಆದ್ರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆಯಲ್ವಾ? ಇದಕ್ಕೆ ಏನಂತೀರಾ? ಕಾರಣ ಕೊಡ್ಬೇಕಾ ಇದಕ್ಕೆ? ಇಲ್ಲಿವರೆಗೆ ನಾವು ಧಾರ್ಮಿಕ ಸಭೆಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಜಿಹಾದ್ ಬಗ್ಗೆ ಮಾತಾಡುವಂಥದ್ದನ್ನ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಆದ್ರೆ ಈಗ ಅದು ಸಂಸತ್ ದೇಗುಲಕ್ಕೂ ಬಂದು ತಲುಪಿದೆ. ಹಾಗಾದ್ರೆ ಈಗ ಅಖಿಲೇಶ್ ಯಾದವ್ ತಮ್ಮ ಸಂಸದರಾದಂತಹ ಮೊಹಿಬುಲ್ಲಾ ನದ್ವಿ ಅವರು ನೀಡಿದಂತಹ ಈ ಹೇಳಿಕೆಯನ್ನ ಬೆಂಬಲಿಸ್ತಾರಾ? ಅವರು ಬೆಂಬಲಿಸಿದ್ರೆ ಮೈತ್ರಿಕೂಟದ ಭಾಗ ಆಗಿರುವಂತಹ ರಾಹುಲ್ ಗಾಂಧಿ ಕೂಡ ಬೆಂಬಲಿಸ್ತಾರಾ? ಇಲ್ಲಿವರೆಗೆ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಈ ವಿಚಾರದಲ್ಲಿ ಮೌನವಾಗಿ ಇದ್ದಾರೆ. ಇದರ ಸ್ಪಷ್ಟ ಅರ್ಥ ಏನು ಅಂತಂದ್ರೆ ಅವರ ಬೆಂಬಲ ಇದಕ್ಕೆ ಇದೆ ಅಂತ. ಹೌದಲ್ವಾ? ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲದಕ್ಕೂ ಬಂದು ಟ್ವೀಟ್ ಮಾಡುವಂತ ನಿಮಗೆ ಇದು ಯಾಕೆ ಕಾಣಿಸ್ಲಿಲ್ಲ ಅಂತ? ಕಾಣಿಸ್ಲೇ ಇಲ್ವಾ ನಿಮಗೆ? ನೀವು ಬಲವಾಗಿ ನಂಬುವಂತಹ ಪ್ರಜಾಪ್ರಭುತ್ವಕ್ಕೆ ಇದು ಅವಮಾನ ಅಲ್ವಾ? ತಾಕತ್ತಿದ್ರೆ ದಯವಿಟ್ಟು ಈಗ ಮಾತಾಡಬೇಕು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.